ನಮಸ್ಕಾರ ವೀಕ್ಷಕರೇ. ಒಂದು ಕಡೆ ಬಾಂಗ್ಲಾ ಬೆಂಕಿ, ಇನ್ನೊಂದು ಕಡೆ ಒಲಿಂಪಿಕ್ಸ್ ಜಂಜಾಟ. ಈ ಮಧ್ಯೆ ನಮ್ಮ ರಾಜ್ಯದಲ್ಲಿ ಏನಾಗ್ತಾ ಇದೆ ಅನ್ನೋದು ತೆರೆಮರೆಗೆ ಸರಿದಂತಾಗಿತ್ತು. ಆದರೆ ಈಗ ಬಹುದೊಡ್ಡ ಬೆಳವಣಿಗೆಗೆ ಕರ್ನಾಟಕ ಕಾಂಗ್ರೆಸ್ ಸಾಕ್ಷಿಯಾಗ್ತಾ ಇದೆ. ಸಿಎಂ ಕುರ್ಚಿಗೆ ಕುತ್ತು ಬರೋ ಸಾಧ್ಯತೆ ಹಿನ್ನೆಲೆ ಸಿದ್ದರಾಮಯ್ಯ ತಮ್ಮ ಬಳಗವನ್ನ ಗಟ್ಟಿ ಮಾಡಿಕೊಳ್ಳುವತ್ತ ಹೆಜ್ಜೆ ಹಾಕ್ತಾ ಇದ್ದಾರೆ. ಎಣ್ಣೆ ಸೀಗೆಕಾಯಿ ಅಂತಿದ್ದ ಸಿದ್ದರಾಮಯ್ಯ ಹಾಗೂ ಬಿಕೆ ಹರಿಪ್ರಸಾದ್ ಈಗ ಮಹತ್ವದ ಮೀಟಿಂಗ್ ಮಾಡಿದ್ದಾರೆ. ಸದ್ಯದ ಸಂದರ್ಭದಲ್ಲಿ ಈ ಮೀಟಿಂಗ್ ಬಹಳ ಪ್ರಮುಖವಾಗಿದ್ದು, ಒಳ ಒಪ್ಪಂದಗಳು ನಡೆದಿದೆಯಾ ಅನ್ನೋ ನಿಟ್ಟಿನಲ್ಲೂ ಕೂಡ ಚರ್ಚೆಗಳಿಗೆ ದಾರಿ ಮಾಡಿಕೊಡ್ತಾ ಇದೆ. ಇನ್ನೊಂದೆಡೆ ಡಿಸಿಎಂ ಡಿಕೆಶಿ ಸರ್ಕಾರದ ಪರ ನಿಂತು ಸಿದ್ದರಾಮಯ್ಯಗೆ ಜೊತೆಯಾಗಿದ್ದಾರೆ. ವಿಪಕ್ಷದ ವಿರುದ್ಧ ಗಟ್ಟಿಯಾಗಿ ದನಿ ಏರಿಸ್ತಾ ಇದ್ರು ಈ ಎಲ್ಲಾ ಹೋರಾಟಗಳ ಹಿಂದೆ ಡಿಕೆ ಇದ್ದಾರೆ ಅನ್ನೋ ಮಾತು ಕೂಡ ಇದೆ. ಇನ್ನೊಂದೆಡೆ ರಾಜ್ಯಪಾಲರ ನಡೆ ಯಾವ ರೀತಿ ಇರುತ್ತೆ ಅನ್ನೋ ಟೆನ್ಷನ್ ಕೂಡ ಕೈ ನಾಯಕರಲ್ಲಿ ಮನೆ ಮಾಡಿದೆ. ಹಾಗಿದ್ರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಏನಾಗ್ತಾ ಇದೆ, ಸಿದ್ದರಾಮಯ್ಯ ಪ್ಲಾನ್ ಏನು, ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ತಮ್ಮ ರಾಜಕೀಯ ಇತಿಹಾಸದಲ್ಲೇ ಇಂಥದ್ದೊಂದು ಸಂಕಷ್ಟಕ್ಕೆ ಸಿದ್ದರಾಮಯ್ಯ ಬಂದಿರಲಿಲ್ಲ. ಆದ್ರೆ ಈಗ ಏನು ಮಾಡಿದ್ರೂ ಈ ಕಳಂಕದಿಂದ ಹೊರಬರೋದು ಸಿಎಂಗೆ ಕಷ್ಟವಾಗ್ತಾ ಇದೆ. ವಿರೋಧ ಪಕ್ಷದಲ್ಲಿರೋ ನಾಯಕರನ್ನ ಹೇಗೋ ಸಂಭಾಳಿಸ್ತಾರೆ, ಆದ್ರೆ ಆಂತರಿಕ ಸಮಸ್ಯೆಗಳು ಬಿಟ್ಟು ಬಿಡದೆ ಇರಿತಾ ಇದೆ. ಎಲ್ಲರ ಬಾಯಲ್ಲಿ ಬರ್ತಾ ಇರೋ ಮಾತೇನಂದ್ರೆ ಸಿದ್ದರಾಮಯ್ಯ ಸಿಎಂ ಕುರ್ಚಿ ಕಳೆದುಕೊಳ್ತಾರಾ ಅನ್ನೋದು. ಸರಿ, ಇನ್ನೇನು ಕುರ್ಚಿ ಬಿಡಬೇಕು, ಡಿಕೆ ಸಿಎಂ ಆಗ್ಬೋದು, ಮುಂದಿನ ಸಲ ನೋಡಿಕೊಂಡ್ರಾಯ್ತು ಅನ್ನೋದನ್ನ ಒಪ್ಪೋದಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಸಿದ್ದರಾಮಯ್ಯ ಮೇಂಟೈನ್ ಮಾಡಿರೋ ವರ್ಚಸ್ಸೇ ಆಗಿದೆ. ಆದ್ರಿಂದ ಎಲ್ಲಾ ರೀತಿಯ ಹೋರಾಟಕ್ಕೂ ಸಜ್ಜಾಗಿರೋ ಸಿದ್ದರಾಮಯ್ಯ ಈಗ ಉರುಳಿಸಿರೋ ದಾಳವೇ ತಮ್ಮ ಬಳಗವನ್ನ ಗಟ್ಟಿ ಮಾಡಿಕೊಳ್ಳೋದು. ಹಲವಾರು ದಿನಗಳಿಂದ ಸಿಎಂ ಸಿದ್ದರಾಮಯ್ಯರನ್ನ ಟೀಕಿಸುತ್ತಲೇ ಬಂದಿದ್ದ ಕಾಂಗ್ರೆಸ್ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಈಗ ದಿಢೀರಂತ ಸಿಎಂ ನಿವಾಸಕ್ಕೆ ಆಗಮಿಸಿ ಸುಮಾರು 1 ಗಂಟೆಗಳ ಕಾಲ ಸುದೀರ್ಘ ಸಮಾಲೋಚನೆ ನಡೆಸಿದ್ದಾರೆ. ಕಾಂಗ್ರೆಸ್ ಪಾಳೆಯದಲ್ಲಿ ನಡೆದ ಈ ವಿದ್ಯಮಾನ ರಾಜ್ಯ ರಾಜಕೀಯದಲ್ಲಿ ಅಚ್ಚರಿಗೆ ಕಾರಣವಾಗ್ತಾ ಇದೆ. 1 ವರ್ಷದ ನಂತರ ಉಭಯ ನಾಯಕರು ಭೇಟಿಯಾಗಿ ಸಮಾಲೋಚನೆ ನಡೆಸಿದ್ದಾರೆ. ಕಳೆದ ವಾರವಷ್ಟೇ ಹರಿಪ್ರಸಾದ್ ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರ ಜೊತೆಗೆ ಸುದೀರ್ಘ ಮಾತುಕತೆಯನ್ನ ನಡೆಸಿದ್ರು. ಪಕ್ಷ ಹಾಗೂ ಸರ್ಕಾರದ ಪ್ರಮುಖ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ದೆಹಲಿಯಲ್ಲಿ ಕೆಸಿ ವೇಣುಗೋಪಾಲ್ ಹಾಗೂ ಪ್ರಮುಖ ನಾಯಕರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದ್ರು. ಮೈಸೂರಲ್ಲಿ ಶುಕ್ರವಾರ ನಡೀತಾ ಇರೋ ಜನಾಂದೋಲನ ಸಮಾವೇಶದ ವಿಚಾರವಾಗಿ ಈ ಇಬ್ಬರು ನಾಯಕರು ಮಾತಾಡಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಬರ್ತಾ ಇರೋ ಸುದ್ದಿ. ಆದ್ರೆ ಈ ವೇಳೆ ಸಿದ್ದರಾಮಯ್ಯ ಪರ ಬೆಂಬಲ ಸೂಚಿಸೋ ನಿಟ್ಟಿನಲ್ಲೂ ಚರ್ಚೆಗಳಾಗಿವೆ ಅನ್ನೋದು ಬೆಳಕಿಗೆ ಬರ್ತಾ ಇದೆ. ಸಿಎಂ ಸ್ಥಾನ ಉಳಿಯಿತು ಅಂದ್ರೆ ಇದಕ್ಕೆ ಪ್ರತಿಯಾಗಿ ಬೇರೆ ಸಹಾಯಗಳನ್ನ ಮಾಡೋ ಬಗ್ಗೆ ಭರವಸೆ ನೀಡಿರೋ ಬಗ್ಗೆಯೂ ಕೂಡ ಸುದ್ದಿಗಳು ಹರಿದಾಡ್ತಾ ಇವೆ. ಅಂದಹಾಗೆ ಎಲ್ಲಾ ಬಿಟ್ಟು ಬಿಕೆ ಹರಿಪ್ರಸಾದ್ರನ್ನೇ ಯಾಕೆ ಸಿಎಂ ಹತ್ತಿರ ಕರ್ಕೊಂಡಿರೋದು ಅನ್ನೋದು ಹಲವರಲ್ಲಿರೋ ಅಚ್ಚರಿ. ಬಿಕೆ ಹರಿಪ್ರಸಾದ್ ರಾಜ್ಯದಲ್ಲಿ ಅಷ್ಟು ಪವರ್ಫುಲ್ ಅಲ್ಲದೆ ಇದ್ರೂ ಹೈಕಮಾಂಡ್ ಲೆವೆಲ್ ನಲ್ಲಿ ದೊಡ್ಡ ವರ್ಚಸ್ಸಿದೆ. ಈ ಹಿಂದೆ 2 ರಾಜ್ಯಗಳಿಗೆ ಉಸ್ತುವಾರಿ ಕೂಡ ಆಗಿದ್ರು. ಡಿಕೆಶಿಗೆ ಗಾಂಧಿ ಫ್ಯಾಮಿಲಿಯ ಎಲ್ಲರೂ ಹತ್ತಿರವಾಗಿದ್ದಾರೆ. ಆದ್ರೆ ಸಿದ್ದರಾಮಯ್ಯ ಸದ್ಯ ಸ್ಟೇಟ್ ಲೆವೆಲ್ ಪ್ಲೇಯರ್. ಹೈಕಮಾಂಡ್ ಲೆವೆಲ್ ನಲ್ಲಿ ಗಮನ ಸೆಳಿಬೇಕು ಅಂದ್ರೆ ಅದು ಹರಿಪ್ರಸಾದ್ ಕಡೆಯಿಂದ ಸಾಧ್ಯವಾಗಬಹುದು ಅನ್ನೋ ಲೆಕ್ಕಾಚಾರ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಇದೆಲ್ಲದರ ನಡುವೆ ಅಚ್ಚರಿಗೆ ಕಾರಣವಾಗ್ತಾ ಇರೋದು ಸಿದ್ದರಾಮಯ್ಯ ಮೈಸೂರು ವಾಸ್ತವ್ಯ. ಒಂದು ಕಡೆ ಬಿಜೆಪಿ ನಾಯಕರು ಸಿದ್ದರಾಮಯ್ಯ ಜೊತೆ ಮೈಸೂರನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಇದೇ ಕಾರಣಕ್ಕೆ ಮೈಸೂರು ಚಲೋ ನಡೀತಾ ಇದ್ದು ಹಲವು ದಿನಗಳು ಪೂರೈಸಿದೆ. ಈ ಹೊತ್ತಲ್ಲಿ ಸಿದ್ದರಾಮಯ್ಯ ಕೂಡ ಮೈಸೂರು ವಾಸ್ತವ್ಯ ಹೂಡಿರೋದು ಅದೇ ಜಾಗದಿಂದ ವಿಪಕ್ಷಗಳಿಗೆ ಟಕ್ಕರ್ ಕೊಡೋದಕ್ಕೆ ಎನ್ನಲಾಗ್ತಾ ಇದೆ. ಬಿಜೆಪಿ ಮತ್ತು ಜೆಡಿಎಸ್ ಮೈಸೂರು ಚಲೋ ಪಾದಯಾತ್ರೆ ಆಗಸ್ಟ್ 9ರಂದು ಶ್ರೀರಂಗಪಟ್ಟಣವನ್ನ ತಲುಪುತ್ತೆ. ಮೈಸೂರಲ್ಲಿ ಆಗಸ್ಟ್ 10ರ ಶನಿವಾರ ಬೃಹತ್ ಸಮಾವೇಶ ನಡೆಯಲಿದೆ. ಈ ಮೂಲಕ ಮುಡಾ ಹಗರಣದ ಹೊಣೆ ಹೊತ್ತು ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅಂತ ಪ್ರತಿಪಕ್ಷಗಳು ಒತ್ತಾಯ ಮಾಡುತ್ತವೆ. ಈ ಸಮಾವೇಶಕ್ಕೆ ಮೊದಲೇ ಮೈಸೂರಲ್ಲಿ ಕಾಂಗ್ರೆಸ್ ಪಕ್ಷದ ಬೃಹತ್ ಜನಾಂದೋಲನ ಕಾರ್ಯಕ್ರಮ ನಡೆಯುತ್ತೆ. ಇದರ ಸಿದ್ಧತೆಯನ್ನ ಗಮನದಲ್ಲಿಟ್ಟುಕೊಂಡು ಸಿದ್ದರಾಮಯ್ಯ ಮೈಸೂರಲ್ಲೇ ವಾಸ್ತವ್ಯ ಹೂಡಿದ್ದಾರೆ. ಈ ಸಮಾವೇಶ ಅಚ್ಚುಕಟ್ಟಾಗಿ ನಡೀಬೇಕು, ಪ್ರತಿಪಕ್ಷಗಳಿಗೆ ಸರಿಯಾದ ತಿರುಗೇಟು ಕೊಡುವಂತೆ ಇರಬೇಕು ಅನ್ನೋ ಉದ್ದೇಶದಿಂದ ಸಿದ್ದರಾಮಯ್ಯ ಖುದ್ದು ಉಸ್ತುವಾರಿಯನ್ನ ನೋಡ್ಕೊಳ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದ ಸಮಾವೇಶಕ್ಕೆ ಸುಮಾರು 2 ಲಕ್ಷ ಜನರನ್ನ ಸೇರಿಸಬೇಕು ಅನ್ನೋದು ಗುರಿಯಾಗಿದೆ. ಸಿದ್ದರಾಮಯ್ಯ ತವರು ಜಿಲ್ಲೆಯಲ್ಲೇ ಸಮಾವೇಶ ಇರೋ ಕಾರಣಕ್ಕೆ ಅದನ್ನ ಯಶಸ್ವಿಗೊಳಿಸೋದು ಅತ್ಯಂತ ಅಗತ್ಯವಾಗಿದೆ. ಶಾಸಕರಿಗೆ, ಸ್ಥಳೀಯ ನಾಯಕರಿಗೆ ಹೆಚ್ಚಿನ ಜನರನ್ನ ಸೇರಿಸೋದಕ್ಕೆ ಈಗಾಗಲೇ ಸೂಚನೆಯನ್ನ ಕೊಡಲಾಗಿದೆ. 6 ಜಿಲ್ಲೆಗಳಿಂದ ಪ್ರತಿ ಹಳ್ಳಿಯಿಂದ ತಲಾ 2 ಬಸ್ನಲ್ಲಿ ಜನರು ಮೈಸೂರಿಗೆ ಆಗಮಿಸ್ತಾ ಇದ್ದಾರೆ ಅನ್ನೋ ಮಾಹಿತಿ ಇದೆ. ಮೈಸೂರು, ಚಾಮರಾಜನಗರ, ಕೊಡಗು, ಮಂಡ್ಯ, ಹಾಸನ, ರಾಮನಗರ ಜಿಲ್ಲೆಗಳಿಂದ ಹೆಚ್ಚಿನ ಜನರನ್ನ ಕರೆಸಲಾಗ್ತಾ ಇದೆ. ಈಗಾಗಲೇ ಇದಕ್ಕಾಗಿ ಸರ್ಕಾರಿ, ಖಾಸಗಿ ಬಸ್ಗಳನ್ನ ಬಾಡಿಗೆ ಪಡೆಯಲು ಯೋಜನೆ ರೂಪಿಸಲಾಗಿದೆ. ಅಂದಹಾಗೆ ಈ ಬೃಹತ್ ಸಮಾವೇಶದ ಉದ್ದೇಶ ಒಂದೇ ಕಲ್ಲಲ್ಲಿ 2 ಹಕ್ಕಿಗಳನ್ನ ಹೊಡೆಯೋದು. ಕಳೆದ ಬಾರಿ ಸಿದ್ದರಾಮೋತ್ಸವ ಕೂಡ ನಾನಾ ಉದ್ದೇಶದಿಂದ ನಡೆದಿತ್ತು.
ಒಂದು ಕಡೆ ಪ್ರಧಾನಿ ಮೋದಿಗೆ ಕರ್ನಾಟಕದಲ್ಲಿ ನಂದೇ ಹವಾ ಇರೋದು ಅನ್ನೋದನ್ನ ಹೇಳಬೇಕಿತ್ತು. ಇನ್ನೊಂದು ಕಡೆ ಪಕ್ಷದಲ್ಲಿ ನಾನೇ ಬಲಿಷ್ಠ ಅನ್ನೋ ಮೂಲಕ ಹೈಕಮಾಂಡ್ಗೆ ಡಿಕೆಗಿಂತ ನಾನೇ ದೊಡ್ಡ ಕಿಂಗ್ ಅನ್ನೋದನ್ನ ಹೇಳೋ ಉದ್ದೇಶವಿತ್ತು. ಎರಡೂ ಕೂಡ ಕಳೆದ ಬಾರಿ ಯಶಸ್ವಿಯಾಗಿತ್ತು. ಡಿಕೆಶಿ ಕಾರ್ಯಕ್ರಮಕ್ಕೆ ಬರೋದಿಲ್ಲ ಅನ್ನೋ ಚರ್ಚೆ ನಡುವೆಯೂ ಅಂತಿಮವಾಗಿ ಅವರೂ ಕೂಡ ವೇದಿಕೆ ಏರಿ ಎಲ್ಲರ ಅಚ್ಚರಿಗೆ ಕಾರಣವಾಗಿದ್ರು. ಆದರೆ ಈಗ ಪರಿಸ್ಥಿತಿ ಕಳೆದ ಬಾರಿ ಇದ್ದ ಹಾಗೆ ಇಲ್ಲ. ಒಂದು ಕಡೆ ಹಗರಣಗಳ ಆರೋಪ, ಇನ್ನೊಂದು ಕಡೆ ಕುರ್ಚಿಯಿಂದ ಯಾವಾಗ ಸಿದ್ದು ಕೆಳಗೆ ಇಳಿತಾರೆ ಅಂತ ಪಕ್ಷದೊಳಗೆ ನಾಯಕರ ಕಾಯುವಿಕೆ. ಆದ್ರಿಂದ ಈ ಬೃಹತ್ ಸಮಾವೇಶವನ್ನ ಫ್ಲಾಪ್ ಶೋ ಮಾಡೋದಕ್ಕೆ ಕೈಯೊಳಗೆ ಸಾಕಷ್ಟು ಜನರು ಕಾದು ಕೂತಿದ್ದಾರೆ ಅನ್ನೋ ಟಾಕ್ ಕೂಡ ಇದೆ. ಪರಿಸ್ಥಿತಿ ಬದಲಾದ ಹೊತ್ತಲ್ಲೂ ಸಿದ್ದರಾಮಯ್ಯ ತಮ್ಮ ಶಕ್ತಿ ಪ್ರದರ್ಶನವನ್ನ ಯಶಸ್ವಿಯಾಗಿ ಮಾಡೋ ಉತ್ಸಾಹದಲ್ಲಿದ್ದಾರೆ. ಆದ್ರೆ ಕಳೆದ ಬಾರಿಯಂತೆ ಈ ಬಾರಿ ಈ ಜನಾಂದೋಲನ ಸಮಾವೇಶ ಸಕ್ಸಸ್ ಆಗೋದು ಕಷ್ಟ ಅಂತಲೇ ರಾಜಕೀಯ ಅಂಗಳದಲ್ಲಿ ಚರ್ಚೆ ಆಗ್ತಾ ಇದೆ. ಇನ್ನು ಸಿದ್ದರಾಮಯ್ಯ ಪಾಲಿಟಿಕ್ಸ್ ಹೇಗಿರುತ್ತೆ ಅನ್ನೋದು ಎಲ್ರಿಗೂ ಗೊತ್ತೇ ಇದೆ. ಯಾವ್ದಾದ್ರೂ ಒಂದು ವಿಚಾರವನ್ನ ಹಿಡ್ಕೊಂಡ್ರೆ ಹೋದಲ್ಲಿ ಬಂದಲ್ಲಿ ಅದೇ ವಿಚಾರವನ್ನ ಹೇಳೋ ಮೂಲಕ ಜನರ ತಲೆಯಲ್ಲಿ ಅದು ಫಿಕ್ಸ್ ಆಗೋ ತನಕ ಬಿಡೋದಿಲ್ಲ. ಈ ಹಿಂದೆ 10 ಕೆಜಿ ಅಕ್ಕಿ, ಭಾಗ್ಯಗಳು ಇದೆಲ್ಲವೂ ಕೂಡ ಜನರ ತಲೆಯಲ್ಲಿ ಉಳಿಯೋದಕ್ಕೆ ಅದೇ ಕಾರಣ. ಈಗ ಈ ಹಗರಣ ವಿಚಾರದಲ್ಲೂ ಅಷ್ಟೇ ಮೊದಲ ದಿನದಿಂದಲೂ ಒಂದಷ್ಟು ಹೇಳಿಕೆಗಳನ್ನ ಚಾಚು ತಪ್ಪದೆ ಸಿದ್ದರಾಮಯ್ಯ ಹೇಳ್ತಾ ಬಂದಿದ್ದಾರೆ. ಮುಡಾ ಅಕ್ರಮವಾಗಿ ನಮ್ಮ ಜಮೀನು ಸ್ವಾಧೀನಪಡಿಸಿಕೊಂಡಿರೋ ಹಿನ್ನೆಲೆ ಬದಲಿ ನಿವೇಶನ ಕೋರಿ 2014ರಲ್ಲಿ ನಾನು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ನನ್ನ ಪತ್ನಿ ಅರ್ಜಿ ಸಲ್ಲಿಸಿರ್ತಾರೆ. ಆ ಸಂದರ್ಭದಲ್ಲಿ ನಾನು ಈ ಕುರಿತು ಯಾವುದೇ ಕ್ರಮಗಳನ್ನ ಕೈಗೊಂಡಿರಲಿಲ್ಲ. ಇದರಲ್ಲಿ ನನ್ನ ಕಡೆಯಿಂದ ಯಾವುದೇ ಲೋಪ ಆಗಿಲ್ಲ ಅನ್ನೋದನ್ನ ಮತ್ತೆ ಹೇಳೋ ಸಾಧ್ಯತೆ ಇದೆ. ಇನ್ನೊಂದು ಮಾಸ್ಟರ್ ಪ್ಲಾನ್ ಏನು ಅಂದ್ರೆ ಅದು ನಮ್ಮ ಸರ್ಕಾರ ಇರೋ ತನಕ ಮಾತ್ರ ಗ್ಯಾರಂಟಿ ಇರುತ್ತೆ ಅನ್ನೋದನ್ನ ಮತ್ತೆ ಜನರ ಮುಂದೆ ಹೇಳೋ ಸಾಧ್ಯತೆ ಇದೆ. ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳು ಸರ್ಕಾರವನ್ನ ಅಸ್ಥಿರಗೊಳಿಸುವ ಉದ್ದೇಶದಿಂದ ನನ್ನ ಮೇಲೆ ಆಪಾದನೆಗಳನ್ನ ಮಾಡ್ತಾ ಇವೆ. ಆಪರೇಷನ್ ಕಮಲ ನಡೆಸಲು ಪ್ರಯತ್ನಿಸಿದ್ರು ಸರ್ಕಾರ ಅಸ್ಥಿರಗೊಳ್ಳೋದು ಸಾಧ್ಯವಾಗದೇ ಇದ್ದಾಗ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ನಮ್ಮ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನ ಕಳೆದ 1 ವರ್ಷದಿಂದ ಯಶಸ್ವಿಯಾಗಿ ಜಾರಿಗೊಳಿಸಿದೆ. ಬಡವರ ಪರವಾಗಿ ಕೆಲಸ ಮಾಡ್ತಾ ಇರೋದನ್ನ ಸಹಿಸೋದಕ್ಕೆ ಅವರ ಕೈಲಿ ಸಾಧ್ಯವಾಗ್ತಾ ಇಲ್ಲ. ಗ್ಯಾರಂಟಿ ಯೋಜನೆಗಳನ್ನ ಅನುಷ್ಠಾನಗೊಳಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಸ್ವತಃ ಪ್ರಧಾನಿ ಮೋದಿ ಅವರೇ ಹೇಳಿದ್ರು. ಆದ್ರೆ ನಾವು ಚಾಚು ತಪ್ಪದೆ ಎಲ್ಲವನ್ನು ನಿರ್ವಹಿಸ್ತಾ ಇರೋದ್ರಿಂದ ಅವರಿಂದ ಸಹಿಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಅನ್ನೋದನ್ನ ಪುನರುಚ್ಚರಿಸುವ ಸಾಧ್ಯತೆಯೂ ಇದೆ. ಇನ್ನು ಇದೆಲ್ಲದರ ಮಧ್ಯೆ ಗವರ್ನರ್ ಏನು ಮಾಡ್ತಾರೆ ಅನ್ನೋದು ಕೂಡ ಎಲ್ಲರ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಸದ್ಯದ ಮಟ್ಟಿಗೆ ಅವರು ಕಾದು ನೋಡೋ ತಂತ್ರ ಅನುಸರಿಸ್ತಾ ಇದ್ದಾರೆ ಅನ್ನೋದು ಗೋಚರಿಸ್ತಾ ಇದೆ. ಆದ್ರೆ ಇತ್ತ ದೂರು ನೀಡಿರೋ ಟಿಜೆ ಅಬ್ರಹಾಂ ಸಿಎಂ ಟೆನ್ಷನ್ ಅನ್ನ ಇನ್ನಷ್ಟು ಹೆಚ್ಚು ಮಾಡ್ತಾ ಇದ್ದಾರೆ. ಮತ್ತೊಮ್ಮೆ ರಾಜಭವನಕ್ಕೆ ತೆರಳಿ ರಾಜ್ಯಪಾಲರನ್ನ ಭೇಟಿ ಮಾಡಿರೋ ಟಿಜೆ ಅಬ್ರಹಾಂ ತನಿಖೆಗೆ ಆದೇಶ ನೀಡಿ ಅಂತ ಒತ್ತಡ ಹಾಕಿದ್ದಾರೆ ಎನ್ನಲಾಗ್ತಾ ಇದೆ. ಟಿಜೆ ಅಬ್ರಹಾಂ ವಿರುದ್ಧ ಸಿದ್ದು ಆಪ್ತರೆಲ್ಲ ರೊಚ್ಚಿಗೆದ್ದಿದ್ದಾರೆ. ಈಗ ಜಿ ಪರಮೇಶ್ವರ್ ಕೂಡ ಸಿದ್ದು ಪರ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರು ಸೈಟ್ ಕೊಡಿ ಅಂತ ಎಲ್ಲೂ ಆದೇಶ ಮಾಡಿರಲಿಲ್ಲ. ಅವರು ಸಣ್ಣ ಸಹಿ ಕೂಡ ಹಾಕಿಲ್ಲ. ಅಕ್ರಮವಾಗಿ ನಮ್ಮ ಜಮೀನು ಸ್ವಾಧೀನ ಮಾಡಿಕೊಳ್ಳಲಾಗಿದೆ ಅಂತ ಮುಡಾಕ್ಕೆ ಅವರ ಧರ್ಮಪತ್ನಿ ಕೇಳಿಕೊಂಡಿದ್ದಾರೆ. ಇದಕ್ಕಾಗಿ ಮುಡಾದಿಂದ ಸೈಟ್ ನೀಡಲಾಗಿದೆ. ಇಷ್ಟೇ ಕೊಡಿ, ನಮಗೆ ಇಂತಹ ಜಾಗದಲ್ಲಿ ಕೊಡಿ ಅಂತಲೂ ಕೂಡ ಅವರು ಕೇಳಿಲ್ಲ. ಮುಡಾದಿಂದ ಕೊಡಲಾಗಿದೆ. ಈಗ ಇದನ್ನೇ ಹಗರಣ ಅಂತ ಸೃಷ್ಟಿ ಮಾಡಲಾಗ್ತಿದೆ ಅಂತ ಪರಮೇಶ್ವರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮೊನ್ನೆಯಷ್ಟೇ ಬಿಜೆಪಿ ಹೋರಾಟಕ್ಕೆ ಅನುಮತಿ ವಿಚಾರದಲ್ಲಿ ಯೂಟರ್ನ್ ಹೊಡೆದಿದ್ರು. ಈಗ ಸಿದ್ದು ಪರ ಬ್ಯಾಟ್ ಬೀಸ್ತಾ ಇದ್ದಾರೆ. ಆದ್ರಿಂದ ಕೈ ಒಳಗೆ ಒಬ್ಬೊಬ್ಬ ನಾಯಕರ ನಡೆಯೂ ಗೊಂದಲವನ್ನ ಹುಟ್ಟು ಹಾಕ್ತಾ ಇದೆ. ಒಟ್ನಲ್ಲಿ ಪಿಕ್ಚರ್ ಅಭಿ ಬಾಕಿ ಹೇ ಅನ್ನೋ ಹಾಗೆ ಸಿದ್ದರಾಮಯ್ಯ ಸಂಕಷ್ಟಗಳು ಸದ್ಯಕ್ಕಂತೂ ಮುಗಿಯೋದಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಅಷ್ಟರೊಳಗೆ ಏನೇನಾಗಲಿದೆಯೋ ಗೊತ್ತಿಲ್ಲ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.